A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮಾಹಿತಿ ಹಕ್ಕು ಮೊಟಕು, ಉಪವಾಸ ಕುಳಿತ ಅಂಕಲಮಡುಗು ಶಿವಾರೆಡ್ಡಿ. ಜಿಲ್ಲಾಡಳಿತವು ಮಾಹಿತಿ ಹಕ್ಕನ್ನು ಮೊಟಕುಗೊಳಿಸಿದ್ದಲ್ಲದೆ ಯಾವುದೇ ಅರ್ಜಿಗೂ ಉತ್ತರ ನೀಡದೆ ಕಾಲಹರಣ ಮಾಡುತ್ತಾ ನಮ್ಮ ಉದ್ದೇಶವನ್ನು ಹಾಳು ಮಾಡುತ್ತಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಭಾಸ್ಕರ್ ಅಂಕಲಮಡುಗು ಶಿವಾರೆಡ್ಡಿ ಜಿಲ್ಲಾಡಳಿತ ಭವನದ ಎದುರು ಆಮರಣಾಂತ ಉಪವಾಸ ಕುಳಿತಿದ್ದಾರೆ. ನಗರ ಹೊಲವಲಯದ ಜಿಲ್ಲಾಡಳಿತ ಭವನದ ಮೊದಲ ಮಹಡಿಯ ಬಲ ಪಡಸಾಲೆಯಲ್ಲಿ ಆಮರಣಾಂತ ಉಪವಾಸದ ಕರಪತ್ರಗಳನ್ನು ನಾಗರಿಕರಿಗೆ ಹಂಚುವ ಮೂಲಕ ಸೋಮವಾರ ಸಂವಿಧಾನದ ಪೀಠಿಕೆ, ಗಂಗಮ್ಮ ಫೋಟೋ, ಉಪವಾಸ ಸತ್ಯಾಗ್ರಹದ ಬ್ಯಾನರ್ಗೆ ಹೂವಿನ ಹಾರ ಹಾಕಿ ಚಾಪೆಯ ಮೇಲೆ ಏಕಾಂಗಿಯಾಗಿ ಆಮರಣಾಂತ ಉಪವಾಸ ಕುಳಿತು ಸಾರ್ವಜನಿಕರ ಗಮನ ಸೆಳೆಯಲು ಪ್ರಯತ್ನಿಸಿದ್ದಾರೆ. ಈ ವೇಳೆ ಇವರನ್ನ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಸಮಾಜದಲ್ಲಿ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವುದು ದುಸ್ತರವಾಗಿದೆ. ಸರ್ಕಾರ ನೀಡಿರುವ ನಾಗರಿಕರ ಹಕ್ಕುಗಳನ್ನು ಬಳಸಿಕೊಂಡು ಆರ್ಟಿಐನಲ್ಲಿ 2024ರಲ್ಲಿ ಸಲ್ಲಿಸಿರುವ ಅರ್ಜಿಗಳಿಗೆ ಈವರೆಗೂ ಉತ್ತರ ದೊರಕಿರುವುದಿಲ್ಲ. ಹೀಗಾಗಿ ಆಮರಣಾಂತ ಉಪವಾಸ ಕೈಗೊಂಡಿದ್ದೇನೆ ಎಂದು ಆಕ್ರೋಶ ಹೊರಹಾಕಿದರು. ಜಿಲ್ಲಾಡಳಿತದ ಸರ್ಕಾರಿ ಅಧಿಕಾರಿಗಳು ನಾಗರಿಕರಿಗೆ ಕೊಡಬೇಕಾದ ಮೂಲಭೂತ ಹಕ್ಕುಗಳನ್ನು ವಂಚಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸಂವಿಧಾನಬದ್ಧವಾಗಿ ನಡೆಯುತ್ತಿಲ್ಲ. ಆರ್ಟಿಐ ಮೂಲಕ 20 ವರ್ಷಗಳಿಂದ ಬಂದಿರುವ ಸಿಎಂ ರಿಲೀಫ್ ಫಂಡ್ ಮಾಹಿತಿ ಕೇಳಿದ್ದೇನೆ. ಡಿಕೆ ರವಿ ಸಾವಿನ ಮಾಹಿತಿ ಕೇಳಲಾಗಿದೆ, ಅದಕ್ಕೂ ಮಾಹಿತಿ ಕೊಟ್ಟಿಲ್ಲ. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ 11 ಮಂದಿ ಸಾವಿನ ಮಾಹಿತಿ ಕೊಡುತ್ತಿಲ್ಲ. ನರೇಗಾ ಜಲಜೀವನ್ ಯೋಜನೆ ಬಗ್ಗೆ ಮಾಹಿತಿ ಕೇಳಿದ್ರೂ ಕೊಡುತ್ತಿಲ್ಲ. ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ಯೋಜನಾ ಮಾಹಿತಿ, ಎತ್ತಿನಹೊಳೆ ಯೋಜನಾ ಮಾಹಿತಿ ಕೇಳಿದ್ರೂ ಕೊಟ್ಟಿಲ್ಲ. ಒಂದು ಅರ್ಜಿಗೆ 100 ಹಿಂಬರಹ ನೀಡುತ್ತಾರೆ ಎಂದು ದೂರಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ 7 ಪಿಟಿಷನ್ ಕೊಟ್ಟಿದ್ದರೂ ಎಫ್ಐಆರ್ ಮಾಡುತ್ತಿಲ್ಲ, ತನಿಖೆ ಕೈಗೊಳ್ಳುತ್ತಿಲ್ಲ, ಚಾರ್ಜ್ ಶೀಟ್ ಹಾಕುತ್ತಿಲ್ಲ. ಏಪ್ರಿಲ್ 10ರಂದು ಚಿಂತಾಮಣಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ವೇಳೆ 75 ಬೇಡಿಕೆಗಳನ್ನು ಮುಂದಿಡಲಾಗಿತ್ತು, ಆದರೂ ಕ್ರಮ ವಹಿಸಿಲ್ಲ. ಇವೆಲ್ಲವನ್ನ ಜಿಲ್ಲಾಧಿಕಾರಿಗಳಿಗೂ ಕೊಡಲಾಗಿದೆ. ಹೀಗಾಗಿ ಇವೆಲ್ಲವುಗಳನ್ನು ಪರಿಹರಿಸಲು ನಾನು ಕೇಳಿರುವ ಎಲ್ಲ ಅರ್ಜಿಗಳಿಗೆ ಮಾಹಿತಿ ಕೊಡುವವರೆಗೆ ಆಮರಣಾಂತ ಉಪವಾಸ ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಜಿಲ್ಲಾಡಳಿತಕ್ಕೆ ಮೇ 11ರಂದು ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವ ಬಗ್ಗೆ ಟಪಾಲಿನಲ್ಲಿ ಅನುಮತಿ ಕೋರಿ ನೀಡಿರುವ ಮನವಿ ಪತ್ರದೊಂದಿಗೆ ಕರಪತ್ರವನ್ನು ನೀಡಿ ಮನವಿ ಮಾಡಲಾಗಿದೆ. ಬೆಳಗಿನಿಂದ ಸಂಜೆ 5ರ ತನಕ ಇಲ್ಲಿಯೇ ಕುಳಿತಿದ್ದೇನೆ ಎಂದು ತಿಳಿಸಿದರು. ಸಿಕ್ಕಿದ್ರೆ ಕೊಡಿ, ಯಾಕೆಂದ್ರೆ ಇದು ಇಲ್ಲಿ ಸಾರ್ವಜನಿಕರ ಆಸ್ತಿ, ಇದು ಬಟ್ ಅದರಲ್ಲಿ ಕಾನೂನು ಪ್ರಕಾರ ಸಂವಿಧಾನ ಇದೆ, ಅದ್ರ ಪ್ರಕಾರ ನಡ್ಕೊಬೇಕು. ಈ ರೀತಿ ಎಲ್ಲ ಸತ್ಯಾಗ್ರಹ ಎಲ್ಲ ಮಾಡಂಗಿಲ್ವಲ್ಲ ಸರ್, ಸರ್ಕಾರಿ ಕಚೇರಿನಲ್ಲಿ ಅನುಮತಿ ಇಲ್ದಂಗೆ ಅಲ್ವರಾ? ನಾವು ನಮ್ಮ ಕರ್ತವ್ಯ ನಿರ್ವಹಿಸಬೇಕಲ್ವಾ? ನೀವು ಯಾವ ಇಲಾಖೆಯವರು ಸರ್? ನೀವು ಔಟ್ಸೋರ್ಸ್ ಸೂಪರ್ವೈಸರು. ನಾನೊಂದು ಮಾತು ಹೇಳ್ತೀನಿ ನೋಡಿ, 2024 ಅಕ್ಟೋಬರ್ 28ನೇ ತಾರೀಕಿಂದ ನಿಮ್ಮ ಡಿಸಿ ಕಚೇರಿಯಿಂದ ಒಂದೇ ಒಂದು ಉತ್ತರ ಸಿಕ್ಕಿಲ್ಲ ಅಂತಂದ್ರೆ ನೀವು ಅನುಮತಿ ತೋರಿಸಿ ಸರ್, ದಯಮಾಡಿ. ಇಲ್ಲ ದಯಮಾಡಿ ಇಲ್ಲಿ ಸತ್ಯಾಗ್ರಹ ನಡೆಸಬೇಡಿ, ನಾನು ಮಾಡ್ತಾ ಇದ್ದೀನಿ, ದಯಮಾಡಿ ಇಲ್ಲಿ ನಡೆಸಬೇಡಿ. ಅನುಮತಿ ಪಡೆದು ನೀವು ಏನು ಕಾನೂನು ಪ್ರಕಾರ ಯಾರ ಹತ್ರ ಅನುಮತಿ ಪಡಬೇಕು ಅವ್ರ ಹತ್ರ ಅನುಮತಿ ಪಡೀರಿ. ಆಮೇಲೆ ನೀವು ಏನಿದೆಯೋ ನಿಮ್ಮ ಸತ್ಯಾಗ್ರಹ ಏನಿದೆಯೋ ಅದನ್ನು ಮಾಡಿ, ನಾವು ಅದಕ್ಕೇನು ತೊಂದರೆ ಮಾಡಲ್ಲ. ನಾವು ನಮ್ಮ ಕರ್ತವ್ಯ ನಿರ್ವಹಿಸಬೇಕು, ಅದು ದಯವಿಟ್ಟು ತೊಂದರೆ ಮಾಡಬೇಕು. ನಾನೊಂದು ಮಾತು ಹೇಳ್ತೀನಿ, ನೀವು ನೋಡ್ಕೊಳ್ಬೇಕು, ಗೊತ್ತಾಯ್ತಾ? ಅಲ್ಲ ನೀವು ನೋಡ್ಕೊಳ್ಬೇಕು, ಗಮನಕ್ಕೆ ತರಬೇಕು. ಸುಮ್ಮನೆ ಇದ್ರೆ ಅದರಲ್ಲೇನು ತಪ್ಪಿಲ್ಲ. ಅವರು ಅವ್ರ ಕರ್ತವ್ಯ ಮಾಡ್ತಾ ಇರ್ತಾರೆ, ಅವರು ಏನೋ ಅವ್ರ ನ್ಯಾಯ ಕೇಳ್ಕೊಂಡು ಹೋರಾಟ ಮಾಡ್ಬೋದು. ನೀವು ಡ್ಯೂಟಿ ಮಾಡಬೇಕು. ನಿಮ್ಮ ಕಡೆಯಿಂದ ಏನು ಭದ್ರತೆ ದೃಷ್ಟಿಯಿಂದ ನೀವು ಡ್ಯೂಟಿ ಮಾಡಬೇಕು. ನೀವು ಕೇಳಬೇಕು, ಅದೆಲ್ಲ ಕ್ವಶನ್ ಮಾಡಬೇಕು. ಸರಿಂದ ಅವ್ರು ನ್ಯಾಯಯುತವಾಗಿ ಹೋರಾಟ ಮಾಡ್ತಿರ್ಬೋದು, ಇನ್ನೊಬ್ರು ಯಾರೋ ಬರ್ತಾರೆ, ನೀವು ಕ್ವಶನ್ ಮಾಡಲಿಲ್ಲ ಅಂದ್ರೆ ಹಿಂಗೆ. ಸರ್ ದಯಮಾಡಿ ಅನುಮತಿ ತಗೊಳ್ಳಿ ಸರ್, ದಯಮಾಡಿ. ನಮ್ಮ ಕರ್ತವ್ಯಕ್ಕೂ ಅನ್ನೋದು ತೊಂದರೆ ಕೊಡಬೇಡ್ರಿ. ನಾವು ಕರ್ತವ್ಯ ನಿರ್ವಹಿಸೋದಕ್ಕೆ ನಮ್ಗೆ ತೊಂದರೆ ಮಾಡಬೇಡಿ. ಅನುಮತಿ ತಗೊಳ್ರಿ ಸರ್, ಮನೆ ಜಿಲ್ಲಾಧಿಕಾರಿ ಅನುಮತಿ ತಗೊಳ್ರಿ. ಮತ್ತೆ ಏನು ಕಾನೂನು ಪ್ರಕಾರ ಎಲ್ಲ ಅನುಮತಿ ತಗೊಬೇಕು ಅಲ್ಲಿ ಅನುಮತಿ ತಗೊಂಡು ಮಾಡಿ ಸರ್. ಒಂದು ನಿಮಿಷ ಸಾಹೇಬ್ರೆ, ನಾನು 11ನೇ ತಾರೀಕು ನಿಮ್ಮ ಡಿಸಿ ಕಚೇರಿಗೆ ಬಂದಿದ್ದೀನಿ. ನನ್ನ ಕರ್ತವ್ಯ, ನಾನು ಸೀಲ್ಡ್ ಕಾಪಿ ಹಾಕ್ಸ್ಕೊಂಡಿದ್ದೀನಿ, ನನ್ನ ಹತ್ರ ಸೀಲ್ಡ್ ಕಾಪಿ ಐತೆ. ಇನ್ನು ಇದಕ್ಕಿಂತ ಮುಂಚೆ ನೀವು ಮನವಿ ಸಲ್ಲಿಸಿದ್ದೀರಾ ಸರ್? ನೀವು ಹೇಳೋದು ನನಗೆ ಅರ್ಥ ಆಗಿದೆ, ದಯವಿಟ್ಟು ನನ್ನ ಮಾತು ಕೇಳಿ. ನೀವು ಮನವಿ ಸಲ್ಲಿಸಿದ್ದೀರಾ, ನಿಮ್ಮ ಮನವಿಗೆ ಒಪ್ಪಿಗೆ ಸಿಕ್ಕಿದೆಯಾ? ಈ ರೋಡಲ್ಲಿ ಹೋಗಿ ಒಪ್ಪಿಗೆ ಕೇಳ್ತಾರ, ಆಫೀಸ್ ಬರೋದು ಕೇಳ್ತಾರ? ಅದೇ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಲ್ವಾ, 2024 ಅಕ್ಟೋಬರ್ 28ನೇ ತಾರೀಕಿಂದ ಈ ಡಿಸಿ ಆಫೀಸಿಂದ ಒಂದೇ ಒಂದು ಉತ್ತರ ನನಗೆ ಸಿಕ್ಕಿಲ್ಲ.
100 ರೆಪ್ರೆಸೆಂಟೇಷನ್ಸ್ ನಂದೇ ಒಂದು ಫೈಲ್ ಮಾಡಿದ್ರೆ ಒಂದು 10 kg 20 kg ಆಗ್ತದೆ ನನ್ನ ಫೈಲ್ಸು. ಒಂದಕ್ಕೂ ಉತ್ತರ ಸಿಕ್ಕಿಲ್ಲ. ನಾನೀಗ ಇಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ, ಶಾಂತಿಯುತವಾಗಿ ಮಾಡ್ತಾ ಇದ್ದೀನಿ. ನಾನು ಒಂದು ಸೈಡ್ಗೆ ಇದ್ದೀನಿ, ಇದನ್ನೇ ನನ್ನ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಾನು ಟಪಾಲ್ ಹತ್ರ ಸೀಲ್ ಹಾಕ್ಸ್ಕೊಂಡಿರೋದು ಹತ್ರ ಈ ಪಾಂಪ್ಲೆಟ್ ನೀವು DC ಕೊಟ್ಟಿದ್ದೀನಿ 11ನೇ ತಾರೀಕು. ಸರ್ ನಿಮ್ಮಿಂದ ನಮ್ಗೆ ಏನು ತೊಂದರೆ ಆಗ್ತಲ್ಲ, ಕಚೇರಿಗೆ ತೊಂದರೆ ಆಗ್ತಲ್ಲ, ನೀವು ಶಾಂತಿಯುತವಾಗಿ ಮಾಡ್ತಾ 8 ದಿನ ಆಗಿದೆ. ನಿಮ್ಮಿಂದ ನಮ್ಗೆ ಏನು ತೊಂದರೆನೂ ಉಂಟಾಗ್ತಾ ಇಲ್ಲ, ನಿಮ್ಮಿಂದ ತೊಂದರೆ ಆಗ್ತಾ ಇದೆ ಅಂತಾನು ಹೇಳ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಅಂದ್ರೆ ಈ ಜಿಲ್ಲೆಗೆ ದೊಡ್ಡವರು, ಸುಮಾರು ಕೆಲಸ ಇರುತ್ತೆ ಸರ್. ಬಿಸಿ ಶೆಡ್ಯೂಲ್ಡ್ ಅಲ್ಲೂ ತಮ್ಮ ಗಮನ ಹರಿಸಿರ್ತಾರೆ. ತಾವು ಸ್ವಲ್ಪ ಕಾಯ್ಬೇಕು, ಅವ್ರ ಗಮನಕ್ಕೆ ತಂದು ಅವ್ರ ಅನುಮತಿ ಕೊಟ್ಮೇಲೆ ಮಾಡ್ಬೇಕು ಸರ್. ನಾನು ನೋಡಿ ಜಿಲ್ಲೆನಲ್ಲಿ ಎಷ್ಟು ಕಷ್ಟ 11ನೇ ತಾರೀಕು ನನ್ನ ಏನೋ ಮನವಿಯನ್ನ ಕೊಟ್ಟು 11ನೇ ತಾರೀಕು ಕೊಟ್ಟಿಲ್ಲ. 11ನೇ ತಾರೀಕು ಕೊಟ್ಟಿಲ್ಲ. ನಾನು ಸಾಹೇಬ್ರ ಬಗ್ಗೆ ಗಮನ ವಹಿಸೋವರೆಗೂ ನೀವು ಅನುಮತಿ ಕೊಡ ಗಮನ ವಹಿಸಲ್ಲ ರೀ, ಗಮನ ವಹಿಸಲ್ಲ. ಅಕ್ಟೋಬರ್ 28 2024ರಿಂದ ಇದುವರೆಗೂ ಯಾವುದೇ ರೀತಿಯ ಗಮನ ಹರಿಸಿಲ್ಲ. ಹಾಗಾಗಿ ನಾವು ಈ ದೃಢ ಸಂಕಲ್ಪವನ್ನ ಮಾಡಿ ಕುತ್ಕೊಂಡಿದೀವಿ. ಇವಾಗ್ಲೂ ನಾನು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ, ಮಾಡೋ ಉದ್ದೇಶನೂ ಇಲ್ಲ. ತೊಂದರೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರ ಗಮನಕ್ಕೆ ತಂದು ಅನುಮತಿ ಪಡ್ಕೊಂಡು ಇನ್ನೂ ಏನ್ರಿ ಗಮನ? ಇದನ್ನ ಸೀಲ್ ಹಾಕ್ಸ್ಕೊಂಡಿದ್ದೀನಿ. 11ನೇ ತಾರೀಕು ಬಂದು ಅವ್ರಿಗೆ ಭೇಟಿ ಮಾಡಿದೀನಿ, ನಾನು ಪಾಂಪ್ಲೆಟ್ ಕೊಟ್ಟಿದ್ದೀನಿ. ಇನ್ನೂ ಏನ್ ಗಮನಕ್ಕೆ ತರೋದು ಸರ್? ಅನುಮತಿ ಸಿಕ್ಕಿದ್ರೆ ಅಲ್ವಾ ಸರ್ ನಾವು ನೀವು ಏನ್ ಮಾಡ್ತಾ ಇರೋದು, ಇದನ್ನ ಬಿಡೋದಕ್ಕಾಗದು, ಪ್ರೋತ್ಸಾಹ ಕೊಡೋಕ್ಕಾಗ. ನಾನು ಹೇಳ್ತಾ ಇದ್ದೀನಿ ಕೇಳಿ ಸರ್, DC ಅವರು ಸಾರ್ವಜನಿಕರು ಅಂತಂದ್ರೆ ಅಕ್ಟೋಬರ್ 28 2024 2 ವರ್ಷದಿಂದ ಒಂದು ರೆಸ್ಪಾನ್ಸ್ ಮಾಡಿಲ್ಲ. ಇವ್ರು ಬಂದು ಜನವರಿ 1ನೇ ತಾರೀಕಿಂದ ಬಂದಿರೋದು ಇಲ್ಲಿ ಕೆಲಸಕ್ಕೆ. ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಇನ್ನೇನ್ ರೆಸ್ಪಾನ್ಸ್ ಕೊಡ್ತಾರೆ ನನಗೆ ಗೊತ್ತಿಲ್ದಿರಾ? ನಮಗ್ ತಿಳಿದಿರೋ ಮಾಹಿತಿ ಪ್ರಕಾರ ಸಾಹೇಬರು ಯಾವುದೇ ಕಾರಣಕ್ಕೂ ಇದ್ ಮಾಡಲ್ಲ. ಸಾರ್ವಜನಿಕರಿಗೆ ಏನು ಕೊರತೆಗಳಿದ್ದಾವೆ ಎಲ್ಲ ಬಗೆಹರಿಸ್ತಾ ಇದ್ದಾರೆ. ಒಂದ್ ಕಡೆಯಿಂದ ಬರಬೇಕು, ತಮ್ಮ ಗಮನನು ಸೆಳಿಬಹುದು. ನೀವು ಅಂತವ್ರಿಗೂ ಕಾಯ್ಬೇಕು. ನಮಸ್ಕಾರ, ಜೈ ಶ್ರೀರಾಮ್, ಜೈ ಗುರುದೇವ್. ನಮಸ್ಕಾರ, ನಾನು ನಿಮ್ಮ ಭಾಸ್ಕರ್ ಅಂಕಲ್ ಮುರುಘ ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಈ ದಿನ ನಾವು ಚಿಕ್ಕಬಳ್ಳಾಪುರ DC ಕಚೇರಿ ಮುಂದೆ ಆಮರ ನಿರಾಹಾರ ದೀಕ್ಷೆ ಕೂತಿದ್ದೀವಿ. ಯಾಕಂತಂದ್ರೆ ಸರ್ಕಾರಿ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ಎಲ್ಲ ಶಾಸಕರು, ಮಂತ್ರಿವರ್ಗ, CM ಕೂಡ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇರತಕ್ಕಂಥದ್ದು, ಫಂಡಮೆಂಟಲ್ ರೈಟ್ಸ್ ನ ಉಲ್ಲಂಘನೆ ಮಾಡ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ನಮ್ಗೆ ಅಧಿಕಾರಿಗಳು ಸಂವಿಧಾನಬದ್ಧವಾಗಿ ರೆಸ್ಪಾನ್ಸ್ ಆಗ್ತಾ ಇಲ್ಲ. ಅಧಿಕಾರ ವರ್ಗದವರು ಮತ್ತು ಇವತ್ತು ಸರ್ಕಾರದಿಂದ ಸಂಬಳ ತೆಗೆದುಕೊಂತ ಇರತಕ್ಕಂಥ MLAಗಳಾಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, CM ಆಗಿರ್ಬೋದು, DCM ಆಗಿರ್ಬೋದು, ನಾವು RT ಅಪ್ಲಿಕೇಶನ್ಸ್ ಹಾಕ್ತಾ ಇದೀವಿ. RT ಅಪ್ಲಿಕೇಶನ್ಸ್ಗೆ ಸರಿಯಾದ ರೀತಿಯಲ್ಲಿ ನಮ್ಗೆ ದಾಖಲೆಗಳನ್ನ ಕೊಡ್ತಾ ಇಲ್ಲ. ಮುಖ್ಯವಾಗಿ IPL ಅಲ್ಲಿ ಏನ್ ನಡೆದಿದೆ ಅಂತಕ್ಕಂಥ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. DK ರವಿ ಅವರದು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. ಇವತ್ತು CM ರಿಲೀಫ್ ಫಂಡ್ದು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. ಇನ್ನು ಅನೇಕವು ಮುಖ್ಯವಾದಂತ ವಿಷಯಗಳು ಏನು ಜನರಿಗೆ ವಂಚನೆ ಆಗಿದೆ ಅವುಗಳ RTI ಮುಖಾಂತರ ಡಾಕ್ಯುಮೆಂಟ್ಸ್ ಕೇಳ್ತಾ ಇದೀವಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ, ಜಲ್ ಜೀವನ್ ಮಿಷನ್ ನಲ್ಲಿ ಯಾವುದೇ ರೀತಿಯ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ನಾವು ಸಂವಿಧಾನಬದ್ಧವಾಗಿ FIR ಗಳು ಕೊಟ್ಟಿದ್ದೀವಿ. ಸೋಷಿಯಲ್ ಜಸ್ಟಿಸ್ಗೋಸ್ಕರ ಬಟ್ಲಳ್ಳಿ ಪೊಲೀಸ್ ಜುಡಿಷರಿಗೆ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕಂಚಾರ್ಲಹಳ್ಳಿ ಅವ್ರಿಗೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರಿಗೂ ಕೂಡ ನಾವು FIR ಗಳು 7 FIR ಗಳು ಸಬ್ಮಿಟ್ ಮಾಡಿದೀವಿ. ಅಂದ್ರೆ ಪಿಟಿಷನ್ ಸಬ್ಮಿಟ್ ಮಾಡಿದ್ವಿ. FIR ಮಾಡಬೇಕು, ಚಾರ್ಜ್ ಶೀಟ್ ಆಗ್ಬೇಕು, ಇನ್ವೆಸ್ಟಿಗೇಷನ್ ನಡಿಬೇಕು. ಅದು ನಡೀತಾ ಇಲ್ಲ. ಅದೇ ರೀತಿಯಾಗಿ ಏಪ್ರಿಲ್ 10ನೇ ತಾರೀಕು ನಾವು ಚಿಂತಾಮಣಿ ತಾಲೂಕ್ ಕಚೇರಿ ಮುಂದ್ಗಡೆ ಪ್ರತಿಭಟನೆ ಮಾಡಿ ಅಲ್ಲಿ ಪ್ರಾತಿನಿಧ್ಯ ಪತ್ರ ರೆಪ್ರೆಸೆಂಟೇಷನ್ ನ ಕೊಟ್ಟಿದ್ವಿ. ಅದರಲ್ಲಿ ಮುಖ್ಯವಾಗಿ 75 ಬೇಡಿಕೆಗಳನ್ನ ಇಟ್ಟಿದ್ವಿ. ಅದೇ ರೀತಿಯಾಗಿ 5 ವಿಶೇಷ ಬೇಡಿಕೆಗಳನ್ನು ಕೂಡ ಇಟ್ಟಿದ್ವಿ. ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಇವ್ರ ಕಡೆಯಿಂದ. ನಾವು DC ಅವರಿಗೆ ಆ ಪ್ರಾತಿನಿಧ್ಯ ಪತ್ರವನ್ನ ಕಳಿಸಿ, ನೀವು ಏನು ಆಕ್ಷನ್ ತೆಗೆದುಕೊಂಡಿದ್ದೀರಾ ಅಥವಾ ಏನು ಆಕ್ಷನ್ ತೆಗೆದುಕೊಂತೀರಾ ಅದನ್ನ ಉತ್ತರ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ರೆ ಅವರು ಇರ್ರೆಸ್ಪಾನ್ಸಿಬಿಲಿಟಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾವು 11ನೇ ತಾರೀಕಿಗೆ ಪರ್ಮಿಷನ್ ತೆಗೆದುಕೊಂಡಿದ್ದೀವಿ. ಈಗ ಇಲ್ಲೂ ಇವತ್ತಿಂದ ಬೆಳಗ್ಗೆ 8 ಗಂಟೆಯಿಂದ ನಾವು ಈಗ ಸತ್ಯಾಗ್ರಹ ಹಮ್ಮಿಕೊಂಡಿದೀವಿ. ನಮ್ಮ ಬೇಡಿಕೆಗಳು ಈಡೇರ್ಲಿಲ್ಲ ಅಂತಂದ್ರೆ ನಾವಿಲ್ಲಿಂದ ಎದ್ದೇಳಲ್ಲ. ಮೊದಲನೇದಾಗಿ ನಾವು ಶುದ್ಧ ಕುಡಿಯುವ ನೀರಿನ ಬಗ್ಗೆ, ಇವತ್ತೇನು ಬೆಂಗಳೂರಿನಿಂದ ತ್ಯಾಜ್ಯ ನೀರು ಕಳಿಸ್ತಾ ಇದ್ದಾರೆ ನಮ್ಮ ಕೆರೆ ಕುಂಟೆಗಳಿಗೆ, ಅದು ಬಹಳ ತಪ್ಪು. ಅನೇಕ ಪರಿಣಾಮಗಳನ್ನ ಬೀರ್ತಾ ಇದೆ. ಎಲ್ಲಾ ಜನತೆಗೂ ಕ್ಯಾನ್ಸರ್, ಗಜ್ಜಿ, ಬ್ರೆಸ್ಟ್ ಕ್ಯಾನ್ಸರ್, ಮಕ್ಕಳಾಗ್ತಾ ಇಲ್ಲ, ಅನೇಕ ರೋಗಗಳು ಬರ್ತಾ ಇದಾವೆ. ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಒಂದು ಮಳೆ ಬಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಟರ್ಷರಿ ಸ್ಯಾನಿಟೈಸೇಷನ್. ಮಳೆ ನಿಂತೋದ್ಮೇಲೆ ನಾಟಕ ಮಾಡ್ತಾರೆ. ಈ ರೀತಿಯಾಗಿ
ಅಧಿಕಾರ ಕೊಟ್ಟಿದ್ದಾವೆ ಜನರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ವೋಟ್ ಹಾಕ್ಸ್ಕೊಂಡು ಗೆದ್ದಿರ್ತಕ್ಕಂಥವ್ರು ಎಷ್ಟಂದ್ರೆ ಅಷ್ಟು ಮೋಸ ಮಾಡಿದ್ರೆ ಜನಸಾಮಾನ್ಯರಿಗೆ ಇದು ತಪ್ಪು. ಹಾಗಾಗಿ ನಾವು ಉಪವಾಸ ಸತ್ಯಾಗ್ರಹ ಕೂತಿದೀವಿ. ಇದನ್ನ ನಮ್ಮ ದೇಶದ ಪ್ರೆಸಿಡೆಂಟ್ಗೂ, ಹೋಮ್ ಮಿನಿಸ್ಟರ್ಗೂ, ಪ್ರೈಮ್ ಮಿನಿಸ್ಟರ್ಗೂ ಎಲ್ಲರಿಗೂ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದೀವಿ. ಏನು ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವು FIR ಏನು ಪಿಟಿಷನ್ಸ್ ಕೊಟ್ರೆ FIR ಯಾಕೆ ಮಾಡಲ್ಲ ಇವರು? ಈ SP ಅವ್ರಿಗೆ, ಈ ಪೊಲೀಸ್ ಇಲಾಖೆಗೆ DCM CM ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಅವರು ಈ ತರ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ತಪ್ಪು ಮಾಡಿರ್ತಾರೆ, ಯಾರಾದ್ರೂ FIR ಕೊಟ್ರೆ FIR ಮಾಡಬಾರ್ದು ಅಂತ ಹೇಳಿ. ಅಭಿವೃದ್ಧಿ ಆಗ್ಬೇಕಾಗಿರ್ತಕ್ಕಂಥ ದುಡ್ಡುಗಳನ್ನೆಲ್ಲ ಇವರು ತಿಂದಾಕ್ಬಿಟ್ರೆ ಅಭಿವೃದ್ಧಿ ಮಾಡ್ದಿರಾ, ಏನು ಕೆಲಸಗಳ ಕಾಮಗಾರಿಗಳೇ ಮಾಡ್ದಿರ ಬಿಲ್ಲುಗಳು ಕ್ಲೈಮ್ ಮಾಡ್ಬಿಟ್ರೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ? ಯಾವ ರೀತಿ ಮುಂದಿನ ಜನರೇಷನ್, ಈಗಿರ್ತಕ್ಕಂಥ ಜನರೇಷನ್, ಬಡವರು, ರೈತರು ಏನಾಗ್ಬೇಕು ಅನ್ಕೊಂಡಿದ್ದಾರೆ ಸರ್ಕಾರ? ಹಾಗಾಗಿ ನಾವು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ನೀವು ಮೇಲ್ಗಡೆನೂ ನೋಡಬಹುದು, ನಾವು ಸಂವಿಧಾನಕ್ಕೂ ಮತ್ತು ದೇವರಿಗೂ ಕೂಡ ಹಾರವನ್ನ ಹಾಕಿದೀವಿ, ಪೂಜೆ ಮಾಡಿದೀವಿ. ಇದರ ಉದ್ದೇಶ ಏನು ಅಂತಂದ್ರೆ, ನಾವು ಸಂವಿಧಾನಕ್ಕೆ ಎಷ್ಟು ಬೆಲೆ ಕೊಡ್ತೀವೋ ಅಷ್ಟೇ ದೇವರನ್ನು ಕೂಡ ನಂಬ್ತಾ ಇದ್ದೀವಿ ಅಂತ ಉದ್ದೇಶ. ನಿಮ್ಮ ಪ್ರಶ್ನೆಗಳು